ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಜಸ್ಟ್ 20 ಮಿನಿಟ್ಸಲ್ಲೇ ಈಸಿಯಾಗಿ ಸ್ಯಾರಿ ಉಡಿಸೋದು ಹೇಗೆ ಅಂತ ನೋಡೋಣ. ನೋಡಿ, ಫಸ್ಟ್ ನಾವು ಏನು ಸ್ಯಾರಿಯನ್ನು ಈ ರೀತಿಯಾಗಿ ಹಾಕ್ಕೊಂಡು ಈ ರೀತಿಯಾಗಿ ನೆರಿಗೆಗಳನ್ನ ಮಾಡ್ಕೋಬೇಕು. ಇದನ್ನು ಒಳ ಸೆರ್ಗಿಂದಾದರೂ ಮಾಡ್ಕೋಬೋದು ಅಥವಾ ಏನು ಪಲ್ಲು ಇದೆಯಲ್ಲ ಆ ಸೈಡಿಂದ ಆದರೂ ಸರಿಯೇ. ಇದೇ ರೀತಿಯಾಗಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಪೂರ್ತಿ ಕಂಪ್ಲೀಟಾಗಿ ಸ್ಯಾರಿ ಪೂರ್ತಿ ಇದೇ ರೀತಿಯಾಗಿ ನಾವು ನೆರಿಗೆಗಳನ್ನ ಮಾಡ್ಕೊತ ಹೋದರೆ ಆಯಿತು. ತುಂಬ ಈಸಿಯಾಗಿ ಜಸ್ಟು ಬಿಗಿನರ್ಸು ಸಹ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ರೆ ಈ ರೀತಿಯಾಗಿ ಟ್ರೈ ಮಾಡಿ. ಜಸ್ಟ್ 20 ಮಿನಿಟ್ಸಲ್ಲೇ ನೀವು ಆರಾಮಾಗಿ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸೀರೆಯನ್ನು ಉಡಿಸ್ಬಿಡ್ಬೋದು. ನೋಡಿ, ಅದೇ ರೀತಿಯಾಗಿ ನೀಟಾಗಿ ಸ್ವಲ್ಪನೇ ನೆರಿಗೆಗಳನ್ನ ಮಾಡ್ಕೊತ ಈ ರೀತಿಯಾಗಿ ಜೋಡಿಸ್ಕೊತ ನಾವು ಕ್ಲಿಪ್ಪನ್ನು ಹಾಕ್ಕೊತ ಹೋಗಬೇಕು. ಪೂರ್ತಿ ಸ್ಯಾರಿಗೆ ಅದೇ ರೀತಿಯಾಗಿ ನಾವು ಮಾಡ್ಕೋಬೇಕು. ಪೂರ್ತಿ ಸ್ಯಾರಿಗೆ ಇದೇ ರೀತಿ ನೆರಿಗೆ ಮಾಡ್ಕೊತ ಹೋದರೆ ಕೈ ಇಟ್ಕೊಳ್ಲಿಕ್ಕಾಗೋದಿಲ್ಲ. ಹಾಗಾಗಿ ಅವಾಗವಾಗ ನೀಟಾಗಿ ಜೋಡಿಸ್ಕೊತ ಅರೇಂಜ್ ಮಾಡ್ಕೊತ ಈ ರೀತಿ ಕ್ಲಿಪ್ಪನ್ನು ಹಾಕ್ಕೊತ ಮಾಡಿಕೊಂಡ್ರೆ ಆಯಿತು. ನೋಡಿ, ಜಸ್ಟ್ ಈ ರೀತಿಯಾಗಿ ಎಲ್ಲ ಪಲ್ಲುಗಳನ್ನ ನೆರಿಗೆಗಳನ್ನ ಮಾಡ್ಕೊಂಡಾದಮೇಲೆ ನೀಟಾಗಿ ಜೋಡಿಸ್ಕೊಳ್ಳೋಣ. ನೀಟಾಗಿ ಒಂದೇ ಲೆವೆಲಲ್ಲಿ ಬರೋ ರೀತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ. ನೋಡಿ, ಈ ರೀತಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಎಲ್ಲವನ್ನು ಸೇರಿಸ್ಕೊಂಡು ಕ್ಲಿಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಅದೇ ರೀತಿ ಆ ಸೈಡಲ್ಲೂ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಮಾಡ್ಕೊಂಡಾದ್ಮೇಲೆ ಮಿಡಲಲ್ಲೂ ಸಹ ಒಂದು ಕ್ಲಿಪ್ಪನ್ನು ಹಾಕ್ಕೊಳ್ಳೋಣ, ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು. ನೋಡಿ, ಇದಕ್ಕೂ ಸಹ ಕ್ಲಿಪ್ಪನ್ನು ಹಾಕ್ಕೊಂಡು ನೋಡಿ, ಇದನ್ನು ಈ ರೀತಿಯಾಗಿ ಮಿಡಲಲ್ಲೇ ಬರಬೇಕು. ಪಲ್ಲು ಸೈಡ್ ಏನಿದೆ ಅಲ್ವಾ, ಅದು ಮಿಡಲ್ಗೆ ಬರೋ ರೀತಿಯಲ್ಲಿ ಈ ರೀತಿ ಜೋಡಿಸಿ ಇಟ್ಕೋಬೇಕು. ವರಮಹಾಲಕ್ಷ್ಮಿ ಪೂಜೆಗೆ ಒಂದಿನ ಮುಂಚೆನೇ ನಾವು ಈ ರೀತಿ ಜೋಡಿಸಿ ಇಟ್ಕೊಂಡ್ರೆ ಆಯಿತು. ನೋಡಿ, ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಈ ರೀತಿ ಜೋಡಿಸ್ಕೊಂಡಾದ್ಮೇಲೆ ಟೇಬಲ್ ಮೇಲ್ಗಡೆ ನಾವು ಒಂದು ಮಣಿಯನ್ನು ಇಡೋಣ. ಈ ರೀತಿ ನೋಡಿ, ಪೀಠನ ಇಟ್ಟಿದ್ದೀನಿ. ಈ ರೀತಿ ಸ್ವಲ್ಪ ಹೈಟ್ ಇರೋಂಥ ಪೀಠ ಆದರೆ ಒಂದೇ ಸಾಕಾಗುತ್ತೆ. ನನ್ನ ಹತ್ರ ಹೈಟ್ ಇರುವಂಥ ಪೀಠ ಇಲ್ಲ, ಹಾಗಾಗಿ ನಾನು ಈ ರೀತಿ ಒಂದು ಬಾಕ್ಸನ್ನು ಇಡ್ತಾಯಿದ್ದೀನಿ. ನಿಮ್ಮ ಹತ್ರ ಹೈಟ್ ಇರುವಂಥ ಪೀಠ ಇದ್ದರೆ ಅದನ್ನೇ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದಾದಮೇಲೆ ನೋಡಿ, ಒಂದು ಪ್ಲೇಟಲ್ಲಿ ಅಕ್ಕಿಯನ್ನು ಹಾಕಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಬಿಂದಿಗೆಯನ್ನು ಇಟ್ಟಿದ್ದೀನಿ. ಬಿಂದಿಗೆಗೆ ನಾನು ಒಂದು ಸಿಂಗಲ್ ಬಿಂದಿಗೆನೇ ಇಟ್ಟಿರೋದು, ಅದಕ್ಕೆ ನಾನು ಒಂದು ಸ್ಕೇಲನ್ನು ಕಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪಲ್ಲು ಸೈಡ್ ಏನಿದೆಯಲ್ಲ ಅದು ಒಳಗಡೆ ಬರೋ ರೀತಿಯಲ್ಲಿ ಈ ರೀತಿ ಸ್ಕೇಲ್ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಳೋಣ. ಮಿಡಲ್ ಏನಿದೆ ಅಲ್ವಾ ಅದನ್ನು ಕರೆಕ್ಟಾಗಿ ಬರೋಬೇಕು. ಮತ್ತು ಎರಡು ನೆರಿಗೆಗಳೇನಿದೆ ಅಲ್ವಾ ಎರಡೂ ಸೈಡ್ದು ಸಹ ಕರೆಕ್ಟಾಗಿ ಮುಂದ್ಗಡೆ ಪ್ಲೇಸ್ ಮಾಡಬೇಕು. ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಸೇಮ್ ಪ್ಲೇಸ್ಗೆ ಬರೋ ರೀತಿಯಲ್ಲಿ ಒಂದು ಯಾವುದಾದ್ರೂ ದಾರ ಅಥವಾ ಈ ರೀತಿ ಬಟ್ಟೆ ಪೀಸ್ ಏನಾದರೂ ಇದ್ದರೆ ಅದನ್ನು ಈ ರೀತಿಯಾಗಿ ಕಟ್ಕೊಳ್ಳಿ. ಮಿಡಲ್ಗೆ ಸ್ವಲ್ಪ ಮೀಡಿಯಮಾಗಿ ಕಟ್ಕೊಳ್ಳಿ. ತುಂಬ ಗಟ್ಟಿನೂ ಬೇಡ, ತುಂಬ ಲೂಸಾಗೂ ಬೇಡ. ನೋಡಿ, ಕಟ್ಕೊಂಡಾದ್ಮೇಲೆ ಒಳಗಡೆ ಒಂದು ಲೇಯರ್ ಇರುತ್ತಲ್ವ, ಫಸ್ಟು ಸೀರೆದೇನು ಪಾರ್ಟ್ ಇದೆ ಅಲ್ವ ಅದನ್ನು ಈ ಕಡೆ ಒಂದು ಮತ್ತು ಆ ಕಡೆ ಒಂದು ತಗೊಂಡ್ಬಿಟ್ಟು ಆ ಬಿಂದಿಗೆನ ಕವರ್ ಮಾಡಲಿಕ್ಕೆ ಒಂದು ಪಿನ್ನನ್ನು ಅಥವಾ ಗುಂಡು ಪಿನ್ ಏನಾದರೂ ಹಾಕ್ಕೋಬೋದು. ಇಷ್ಟು ಹಾಕಿದರೆ ಆಯಿತು. ನೋಡಿ, ತುಂಬ ಸಿಂಪಲ್ಲಾಗಿ ಈ ಕ್ಲಿಪ್ಸ್ನೆಲ್ಲ ತೆಗೆದುಬಿಡೋಣ. ತೆಗೆದುಬಿಟ್ಟು ಈ ನೆರಿಗೆಗಳು ಯಾವ ಸೈಡಿಗೆ ಇದೆಯೋ ಒಂದೇ ಸೈಡಿಗೆ ನಾವು ಈ ರೀತಿ ಅರೇಂಜ್ ಮಾಡ್ಕೋಬೇಕು ನೀಟಾಗಿ. ನೋಡಿ, ಈ ರೀತಿ ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ಆಯಿತು. ಈ ಮಿಡಲ್ದು ಏನಿದೆ ಅಲ್ವಾ ಅದನ್ನು ಅಲ್ಲೇ ಹಾಗೆ ಇಟ್ಕೋಬೇಕು. ಮತ್ತು ಈ ಕಡೆ ಸೈಡು ಅಷ್ಟೇ ಅದೇ ರೀತಿಯಾಗಿ ಎಲ್ಲದನ್ನು ನೀಟಾಗಿ ನಿಮಗೆ ಎಷ್ಟು ಅಗಲಕ್ಕೆ ಬೇಕೋ ನೋಡಿಕೊಂಡು ಅಷ್ಟು ಅಗಲಕ್ಕೆ ಅರೇಂಜ್ ಮಾಡ್ಕೋಬೇಕು, ಒಂದೇ ಸೈಡಲ್ಲಿ ಬರೋ ರೀತಿಯಲ್ಲಿ. ಈ ರೀತಿ ಅರೇಂಜ್ ಮಾಡ್ಕೊಂಡಾದ್ಮೇಲೆ ನೋಡಿ ಆಗೋಯ್ತು. ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನು ಸೊಂಟದ ಪೆಟ್ಟೆಯನ್ನು ಕಟ್ಕೊಳ್ಳೋಣ ಸೊಂಟಕ್ಕೆ. ಅದಾದಮೇಲೆ ನಿಮಗೆ ಇಷ್ಟ ಇರೋಂತಹ ಆಭರಣಗಳು, ಅಮ್ಮನವ್ರಿಗೆ ಇಟ್ಕೊಂಡಿರೋಂಥ ಆಭರಣಗಳೇನಿರುತ್ತಲ್ವ ಅಲಂಕಾರಕ್ಕೆ ಅದನ್ನೆಲ್ಲ ಹಾಕ್ಕೋಬೇಕು. ತುಂಬ ಕಡಿಮೆ ಟೈಮಲ್ಲಿ ಈ ರೀತಿಯಾಗಿ ನಾವು ಸೀರೆನ ಉಡಿಸ್ಬಿಡ್ಬೋದು. ತುಂಬ ಈಸಿ ಆಗಿದೆ.
ಅಮ್ಮನವರ ಮುಖವನ್ನು ಇಟ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಿಮ್ಗೆ ಇಷ್ಟ ಇರುವಂಥ ಹೂವನ್ನು ಹಾಕ್ಕೊಂಡ್ರೆ ಆಯಿತು. ನೋಡಿ, ತುಂಬ ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಬಿಟ್ವಿ. ಒಂದು 20 ಮಿನಿಟ್ಸಲ್ಲೇ ನೀವು ಆರಾಮಾಗಿ ಈ ರೀತಿಯಾಗಿ ಮಾಡ್ಕೊಂಬಿಡ್ಬೋದು. ಜಡೆ ಬಿಲ್ಲೆ ಏನಾದರೂ ಇದ್ದರೆ ಅದನ್ನು ಸಹ ಹಾಕ್ಕೊಂಬಿಡಿ. ನೋಡಿ ಎಷ್ಟು ನೀಟಾಗಿ ರೆಡಿ ಆಗೋದ್ರು. ಇಷ್ಟೇ ಸಿಂಪಲ್ಲಾಗಿ ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ವರ್ಷದ ಹಬ್ಬಕ್ಕೆ ನೀವು ಈ ರೀತಿಯಾಗಿ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ತುಂಬ ಈಸಿಯಾಗಿ ಹಾಕ್ಕೊಂಬಿಡ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.